ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಸ್ಸಿ ಮತ್ತು ST ಅಟ್ರಾಸಿಟಿ ಕಮಿಟಿ ಮೀಟಿಂಗನ್ನು ಮಾಡಿದ್ವಿ. ಇದು 6 ತಿಂಗಳಿಗೆ ಒಂದ್ಸರಿ ಈ ಮೀಟಿಂಗ್ ನಡಿಬೇಕು ಅನ್ನೋದು ಮ್ಯಾಂಡೇಟ್ರಿ. ಸೊ ಈಗ ಈ ಸಮಿತಿಗೆ SC STಗೆ ಸೇರಿದಂಥ ಮಂತ್ರಿಗಳು ಮತ್ತು MLAಗಳು MLC MP ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಬಹುತೇಕ ಎಲ್ಲ ಜನರು ಕೂಡ ಇಲ್ಲಿ ಭಾಗವಹಿಸಿದ್ರು. ನಾವು ಮುಖ್ಯವಾಗಿ ಇಲ್ಲಿ ಅಟ್ರಾಸಿಟೀಸ್ ಕಾಯ್ದೆಯನ್ನು 1975ನಲ್ಲಿ ತಂದಿದ್ದು. ಈ ಕಾಯ್ದೆ ದೇಶದಲ್ಲಿ ಈ ದೌರ್ಜನ್ಯ ಪ್ರಕರಣಗಳಲ್ಲಿ FIR ಹಾಕೋದು ಡಿಲೇ ಆಗ್ತಾ ಇತ್ತು ಬೇರೆ ಬೇರೆ ಕಾರಣಗಳಿಗೆ, ಮತ್ತು ಕನ್ವಿಕ್ಷನ್ ರೇಟು 3% ಅದಕ್ಕಿಂತ ಕಡಿಮೆ ಇತ್ತು. ಇದಕ್ಕೆ ಅನೇಕ ಕಾರಣಗಳಿದ್ದು. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಈ ಕಾಯ್ದೆಗೆ ಬಲ ಕೊಡೋದಕ್ಕೆ, ಹೆಚ್ಚು ಶಕ್ತಿ ಅಧಿಕಾರ ಕೊಡೋದಕ್ಕೆ ಎಲ್ಲ 33 ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ DCR ಘಟಕಗಳನ್ನು ಸ್ಥಾಪನೆ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಸೆಪರೇಟಾಗಿಯೇ SC ST ಅಟ್ರಾಸಿಟಿ ಕಾಯ್ದೆಗಳಿಗೆ ಸಂಬಂಧಪಟ್ಟಂಥ ಜನಗಳಿಗೆ ಸಂಬಂಧ ವಿಚಾರಗಳನ್ನು FIR ಮಾಡೋದಕ್ಕೆ DYSP ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು SP ಲೆವೆಲ್ ಅಧಿಕಾರಿಗಳನ್ನು ನೇಮಕ ಮಾಡಲಿಕ್ಕೆ ಈಗಾಗಲೇ ಆದೇಶ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಬಹುತೇಕ 21ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ DYSPಗಳು ಮತ್ತು ಆಫೀಸ್ಗಳು ತರೆದಿದ್ದಾರೆ. DYSP ಮತ್ತು ಇನ್ವೆಸ್ಟಿಗೇಷನ್ ಸರ್ಕಲ್ ಅವ್ರನ್ನ ನೇಮಕ ಮಾಡಿದ್ದೀವಿ. ಕಂಪ್ಲೇಂಟ್ ಕೊಟ್ಟು 60 ದಿನದ ಒಳಗಡೆ FIRನ ರಿಜಿಸ್ಟರ್ ಮಾಡಬೇಕು. ಚಾರ್ಜ್ ಶೀಟು ಕಂಪ್ಲೇಂಟ್ ಕೊಟ್ಟ ತಕ್ಷಣ FIR ಮಾಡಿ 60 ದಿನದೊಳಗೆ ಚಾರ್ಜ್ ಶೀಟ್ ಹಾಕಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ. ಅದರ ಪ್ರಕಾರ ಮತ್ತು ಪ್ರತಿ ಜಿಲ್ಲೆ ಮತ್ತು ಸಬ್ ಡಿವಿಷನ್ಲಿ DCಗಳು ಮತ್ತು ACಗಳು ವಿಜಿಲೆನ್ಸ್ ಕಮಿಟಿನ ನಡೆಸಬೇಕು. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಇದನ್ನು ವಿಜಿಲೆನ್ಸ್ ಕಮಿಟಿನ ನಡೆಸಿದ್ದಾರೆ. ಸುಳ್ಳು ಸರ್ಟಿಫಿಕೇಟ್ ತಗೊಳ್ಳೋರ ಬಗ್ಗೆ 107 ಜನ ಸುಳ್ಳು ಸರ್ಟಿಫಿಕೇಟ್ ತಗೊಂಡು ಪ್ರೂವ್ ಆಗಿದ್ದಾವೆ. ಅದನ್ನು ವೆರಿಫೈ ಮಾಡಿ ಅವರು DC ಸರ್ಟಿಫಿಕೇಟ್ ಕೊಡೋ ಅಥಾರಿಟಿ ವೆರಿಫಿಕೇಷನ್ನು ಕಮಿಷನ್ ಬರುತ್ತೆ. ಅದಾದಮೇಲೆ ಕೋರ್ಟ್ಗೆ ಹೋಗ್ಬೋದು, ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಮತ್ತೆ ವಾಪಸ್ಸು ಬರ್ಬೋದು. ಅದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ಸೂಚನೆ. ಯಾರ್ಯಾರು SC ST ಅಲ್ಲದೇ ಇರೋರು SC ಸರ್ಟಿಫಿಕೇಟ್ಗಳನ್ನು ಪಡೆದು ಸರ್ಕಾರದ ಉದ್ಯೋಗ, ಆರ್ಥಿಕ ಸವಲತ್ತುಗಳು ಮತ್ತು ಶಿಕ್ಷಣ ಇವನ್ನ ಅವಕಾಶಗಳನ್ನು ಪಡಿತಾ ಇದ್ದಾರೆ, ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಿಸ್ಲಿಕ್ಕೆ ಈಗಾಗಲೇ ಒಳ ಮೀಸಲಾತಿ ತೀರ್ಮಾನ ಆಗಿ 3 ವರ್ಗಗಳಲ್ಲಿ ಮೀಸಲಾತಿಯ ಪ್ರಮಾಣ ಹಂಚಿಕೆ ಆದಮೇಲೆ ಇವತ್ತೇ ಎಕ್ಸಿಕ್ಯೂಟಿವ್ ಆರ್ಡರ್ನ ನೀಡಿ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ಇವತ್ತು ಎಕ್ಸಿಕ್ಯೂಟಿವ್ ಆರ್ಡರ್ನ ಇಶ್ಯೂ ಮಾಡ್ತಾ ಇದ್ದೀವಿ. ಮತ್ತು ಉಳಿದಂತೆ ಲ್ಯಾಂಡ್ ಇಶ್ಯೂ PTCL ಕಾಯ್ದೆಗೆ ಬಂದಂಥದ್ದು ಸರಿಯಾಗಿ ಆ ಒಂದು SC ST ಅಥವಾ ಇತರ ಬಡ ಅರ್ಜಿದಾರರಿಗೆ AC DC ಲೆವೆಲ್ನಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ತೀರ್ಮಾನ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ತನಕ ಅಪೀಲ್ ಹೋಗ್ತಾ ಇದೆ ಅಂತೇಳಿ ಕಂದಾಯ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮೀಟಿಂಗ್ ಮಾಡಿ ಕಪಿಲ್ ಸಿಬಲ್ರವರನ್ನು ಸುಪ್ರೀಂ ಕೋರ್ಟ್ನ ವಕಾಲತಕ್ಕೆ ಅಪಾಯಿಂಟ್ಮೆಂಟ್ ಮಾಡಿ ನಾವು ಅದಕ್ಕೆ ತೀರ್ಮಾನ ಮಾಡಿದ್ದೀವಿ. ಮತ್ತು DC ACಗಳನ್ನು ಕರೆದು ಸ್ಟ್ರಿಕ್ಟಾಗಿ ಒಂದು ಮೀಟಿಂಗ್ ಮಾಡಿ ಇದನ್ನು ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬ್ಯಾಕ್ಲಾಗ್ ಹುದ್ದೆಗಳನ್ನು ಐಡೆಂಟಿಫೈಡ್ ಈಗಾಗಲೇ ನನ್ನ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಸುಮಾರು 900ಕ್ಕೂ ಹೆಚ್ಚು ಹುದ್ದೆಗಳನ್ನು ಐಡೆಂಟಿಫೈ ಮಾಡಿದ್ದೀವಿ. ಈಗ ಇನ್ನೂ ಅನೇಕ ಹುದ್ದೆಗಳನ್ನು ಐಡೆಂಟಿಫೈ ಮಾಡಬೇಕು. ಮತ್ತು ಐಡೆಂಟಿಫೈ ಆಗ್ತಾ ರಿಕ್ರೂಟ್ಮೆಂಟ್ನ ಮಾಡಿ ಏನು ಮತ್ತು ದೇವದಾಸಿಯವರಿಗೆ ಸರ್ವೆ ಮಾಡಿ ಈಗಾಗಲೇ ಸರ್ವೆಗೆ ಆಜ್ಞೆ ಮಾಡಿದ್ದೀವಿ. 1982ನಲ್ಲಿ ದೇವದಾಸಿ ಪದ್ಧತಿ ರದ್ದಾಗಿದೆ. ಆದರೂ ಇದೊಂದು ದೊಡ್ಡ ಸಾಮಾಜಿಕ ಪಿಡುಗು ಮತ್ತು ದುರ್ಬಲ ವರ್ಗದ ಮಹಿಳೆಯರ ಶೋಷಣೆಗೆ ಅಂತ್ಯ ಮಾಡಬೇಕು ಅಂತೇಳಿ ಸರ್ವೆ ಮಾಡಿ ಸರ್ವೆಯಿಂದ ಬಂದಂಥ ಅಂಕಿಅಂಶಗಳ ಆಧಾರದ ಮೇಲೆ ಅವರಿಗೆ ವಿಶೇಷವಾದಂಥ ಪ್ಯಾಕೇಜಿನ ಮುಖಾಂತರ ಪುನರ್ವಸತಿ ಕಲಿಸಬೇಕು ಅಂತ ತೀರ್ಮಾನ ಆಯಿತು. ಮತ್ತು ಈಗಾಗಲೇ ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ದೇವದಾಸಿ ಮಕ್ಕಳಿಗೆ
ಯಾವುದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡದೆ ನೇರವಾಗಿ ವಸತಿ ಶಾಲೆಗಳಲ್ಲಿ 4% ಪ್ರವೇಶಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಸೊ ಹೀಗೆ ಇನ್ನೂ ಅನೇಕ ವಿಷಯಗಳು, ಪ್ರಮುಖವಾದಂಥ ವಿಷಯಗಳನ್ನು ಚರ್ಚೆ ಮಾಡಿ ಲ್ಯಾಂಡ್ ಇಶ್ಯೂಗೆ ಸಂಬಂಧಪಟ್ಟ ಹಾಗೆ ಕೆಲವು ಘಟನೆಗಳನ್ನು ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಈ ಸಭೆಯಲ್ಲಿ ಕೆಲವು ದಲಿತರ ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಖರೀದಿ ಮಾಡಿದ್ದಾರೆ ಅಂತೇಳಿ, ವಿಶೇಷ ಪ್ರಕರಣಗಳಿದ್ದರೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲೆಲ್ಲಿ ದೌರ್ಜನ್ಯಕ್ಕೆ ಒಳಗಾದಂಥ ಅಂಗಾಂಗಗಳ ನ್ಯೂನತೆ ಆಗುತ್ತೆ ಅಥವಾ ಕಾಲು ಕೈಗಳನ್ನು ಕಳ್ಕೊತಾರೆ ಅವ್ರಿಗೆ ಹೆಚ್ಚಿನ ಪರಿಹಾರ ಮತ್ತು ಉದ್ಯೋಗ ಕಲಿಸ್ಕೊಳ್ಳಿಕ್ಕೆ ವಿಶೇಷವಾದಂಥ ಅವಕಾಶಗಳನ್ನು ಕೊಡಬೇಕು ಅಂತೇಳಿ ಈ ಸಮಿತಿ ಒತ್ತಾಯ ಮಾಡಿದೆ. ಅದರ ಜೊತೆಗೆ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕವಾದ ಒಂದು ತೀರ್ಮಾನ DCRನ ಸ್ಟ್ರೆಂಗ್ತನ್ ಮಾಡೋದಕ್ಕೆ ಅವು ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಸೆಲ್ ಜೊತೆಗೆ ಸಿವಿಲ್ ರೈಟ್ಸ್ ಬಗ್ಗೆ ಜಾಗೃತಿ ಮೂಡಿಸಿ ಸಮಾಜದ ಆಲೋಚನೆಯ ಪರಿಸ್ಥಿತಿಯನ್ನು ಬದಲಾವಣೆ ಮಾಡೋದಕ್ಕೆ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮೆಲ್ಲ ಶಾಸಕರು, ಮಂತ್ರಿಗಳು, MP ಅವರು ಉತ್ತಮವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇಷ್ಟೊಂದು ವಿಷಯಗಳನ್ನು ಇವತ್ತು ಈ ಒಂದು ಸಭೆಯಲ್ಲಿ ಚರ್ಚೆಯಾಗಿ ಪ್ರಮುಖವಾದಂಥ ತೀರ್ಮಾನವನ್ನು ಮಾಡಿದ್ದೇವೆ. ದೇವದಾಸಿಯವ್ರಿಗೆ ಈಗಾಗಲೇ 2,000 ರೂಪಾಯಿನ ಮಾಸಿಕ ಇದನ್ನು ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಸುಮಾರು 20-26 ಜನ ಬರ್ಬೋದು. SC ST ಗ್ರೂಪಿಗೆ ಸೇರಿದವರು, ಅವ್ರಿಗೆ 2,000 ರೂಪಾಯಿ ಪರಿಹಾರ ಕೊಡ್ತೀವಿ, ಅದು ಸಾಲದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಈಗ ಸರ್ವೆ ಆದಮೇಲೆ ಮುಖ್ಯಮಂತ್ರಿಗಳು ವಸತಿ ಇದೆಯೋ, ಮನೆ ಇದೆಯೋ ಇಲ್ವೋ, ಬೇರೆ ಏನು ಬೇಕು ಅಂತೇಳಿ ಆ ವರದಿ ಬಂದ ಮೇಲೆ ಇದೊಂದು ಸಾಮಾಜಿಕ ಪಿಡುಗು, ಒಂದು ಸ್ಪೆಷಲ್ ಪ್ಯಾಕೇಜ್